ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾವಿವತ್ತು ಹಬ್ಬ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ತೋಟದ ಹತ್ರ. ಏನು ಹಬ್ಬ ಅಂತ ಅಂದರೆ ಅಮ್ಮನವ್ರ ಹಬ್ಬ ಅಂತ ಅಂದ್ಬಿಟ್ಟು ಮಾಡ್ತೀವಿ. ಈಗೊಂದು 15 ದಿವಸದ ಹಿಂದೆಯೇ ಮಾಡಬೇಕಾಗಿತ್ತು. ಮಕ್ಕಳಿಗೆ ಹುಷಾರಿಲ್ಲದೆ ಇರೋ ಕಾರಣದಿಂದ ಮಾಡಿರಲಿಲ್ಲ, ಹಾಸ್ಪಿಟ್ಲಲ್ಲಿದ್ವಿ. ಇವತ್ತು ನೆನ್ನೆ ನಮ್ಮ ಅತ್ತೆಗೆ ಹುಷಾರಿರಲಿಲ್ಲ. ಸೊ ನೆನ್ನೆ ನೈಟೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಟ್ಟು ಬಂದಿದ್ದೀವಿ ಹಾಸನಲ್ಲಿ. ಸೊ ಇವತ್ತು ಬಿಟ್ಟರೆ ಈ ಹಬ್ಬನ ಮತ್ತೆ 3 ವರ್ಷ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಇವತ್ತು ಸಂಜೆ ಇಷ್ಟೊತ್ತವರೆಗೂ ಹಾಸ್ಪಿಟಲಲ್ಲೇ ನಮ್ಮ ಅತ್ತೆ ನೋಡ್ಕೊಂಡಿದ್ದೆ. ಇವಾಗ ಸಂಜೆ ಈ ಹಬ್ಬ ಮಾಡಬೇಕು ಅಂತಲೇ ಅಂದ್ಬಿಟ್ಟು ಸೊ ಇವಾಗ ಬಂದ್ಬಿಟ್ಟು ಈ ಹಬ್ಬನ ಮಾಡ್ತಾಯಿದ್ದೀನಿ. ಅಮ್ಮ ಇಲ್ಲೇ ಇದ್ದರು. ಸೊ ಮಕ್ಕಳು ನೋಡಿಕೊಂಡು ಅವರಿದ್ದರು, ನಾನು ನನ್ನ ಹಸ್ಬೆಂಡು. ಸೊ ದರ್ಶು ಇಲ್ಲೇ ಇದ್ದಾರೆ. ಇಷ್ಟು ಜನ ನೆನ್ನೆ ನೈಟೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಅಡ್ಮಿಟ್ ಮಾಡಬೇಕು ಅಂತ ಅಂದರು. ಇತ್ತೀಚೆಗೆ ಯಾಕೋ ಎಲ್ಲರಿಗೂ ಹುಷಾರಿಲ್ದಂಗೆ ಆಗ್ತಾಯಿದೆ. ಹಸ್ಬೆಂಡ್ಗೂ ಹುಷಾರಿರಲಿಲ್ಲ. ಯಾವಾಗ ಅಂತಂದರೆ ಮಕ್ಕಳಿಗೆ ಹುಷಾರಿರ್ಲಿಲ್ವಲ್ಲ, ಅದೇ ಟೈಮಲ್ಲಿ ಅವ್ರಿಗೂ ಹುಷಾರಿಲ್ದಂಗೆ ಆಗಿತ್ತು. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಅಲ್ಲೇ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ಮೇಲೆ ಅವ್ರಿಗೊಂದು ಸ್ವಲ್ಪ ಕಮ್ಮಿ ಆಯಿತು. ಅದಾದಮೇಲೆ ನನಗೂ ಮಕ್ಕಳನ್ನೆಲ್ಲ ನೋಡಿಕೊಂಡು ನನಗೊಂದು ಸ್ವಲ್ಪ ಹುಷಾರಿಲ್ದಂಗೆ ಆಗ್ತಾಯಿದೆ. ಅದಕ್ಕೆ ಈ ಹಬ್ಬನೂ ಮಾಡಲಿಲ್ಲ ಅಂತ ಅಂದರೆ ಮತ್ತೆ ಇನ್ನೂ ಏನಾಗುತ್ತೋ ಅಂತ ಅಂದ್ಬಿಟ್ಟು ಸೊ ಯಾವ ಹಬ್ಬನೂ ಬಿಟ್ಕೋಬಾರ್ದು, ಡಿಲೇ ಮಾಡಬಾರ್ದು ಅಂತ ಅಂದ್ಬಿಟ್ಟು ಸೊ ಈ ಹಬ್ಬನ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದಿದ್ದು. ಊರವ್ರು ಎಲ್ಲರೂ ಮಾಡಲ್ಲ ಈ ಹಬ್ಬನ, ಸ್ವಲ್ಪ ಜನ ಅಷ್ಟೇ ಮಾಡೋದು. ಅವರು ಹಬ್ಬದ ದಿನ ಎಲ್ಲರೂ ಮಾಡ್ಕೊಂಡು ಹೋಗಿದ್ರು. ಅಲ್ಲಿಗೆ ಬಂದು ಅಂದರೆ ಇದೇ ಜಾಗದಲ್ಲಿ ಮಾಡಬೇಕು ಇದನ್ನು, ಈ ಹಬ್ಬನ. ಹಾಗಾಗಿ ನೋಡ್ಬೋದು ನೀವು, ಮುಂಚೆ ಎಲ್ಲ ಹಬ್ಬವೆಲ್ಲ ಮಾಡ್ಕೊಂಡು ಹೋಗಿದ್ರಲ್ವ, ಅಲ್ಲಿ ಎಲ್ಲ ಹಂಗೆ ಇತ್ತು. ದೇವರು ಕಲ್ಲು ಇಟ್ಬಿಟ್ಟು ಪೂಜೆನ ಮಾಡ್ತಾರೆ. ಸೊ ಅದೆಲ್ಲ ಹಂಗೆ ಇತ್ತು. ಅಲ್ಲಿಗೆ ಒಂದು ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ಕೊಂಡು ಹೋಗ್ತೀವಿ, ಕೋಳಿ ಒಪ್ಪಿಸ್ಕೊಂಡು. ನೋಡಿ ಇಲ್ಲಿ Happy birthday to you. Happy birthday to you. Happy birthday to you. Happy birthday. ಕೋಳಿಗೆ ಪೂಜೆ ಮಾಡಬೇಕಾ? ಪೂಜೆ ಮಾಡಿ ಆಮೇಲೆ ಅಪ್ಪ ಕೋಳಿ ಯಾವಾಗ ಕುಯ್ಯೋದು? ಅದರಲ್ಲೇ ಇರು, ಕೋಳಿ ಕುಯ್ಯೋದ್ರಲ್ಲೇ ಇವಾಗ ಪೂಜೆ ಮಾಡ್ಬಿಟ್ಟೆ. ಅಪ್ಪ ನಾನು ಪೂಜೆ ಮಾಡ್ತಿದೀಯೇ. ಅಲ್ಲಿಗೂ ಪೂಜೆ ಬಿಡಬೇಕು, ಕೋಳಿಗೂ ಪೂಜೆ ಮಾಡಬೇಕಾ? ಅಲ್ಲಿಗೂ ಕೋಳಿ ಪೂಜೆ ಬಿಡು. ಅವ ಇವಾಗ ದೂರವಾಗವ್ರೆ ಕೋಳಿಗಳು. ಕಾಯ್ ನಮ್ಮ ಹಳ್ಳಿ ಕಡೆ ಈ ಥರ ಹಬ್ಬ ಎಲ್ಲ ಮಾಡ್ತಾ ಇರ್ತೀವಿ. ಈ ಥರ ಎಲ್ಲ ಹಬ್ಬ ಒಂಥರ ಚೆನ್ನಾಗಿರುತ್ತೆ ಮಾಡೋದು. ಸಿಟಿಯವ್ರು ಬಿಟ್ಟು ನಂತರ ಹಳ್ಳಿಲಿರೋರು ಯಾರಾದರೂ ಈ ಥರ ಹಬ್ಬನ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರೋದಕ್ಕೆ ದೇವ್ರ ಹತ್ರ ನೀಟಾಗಿ ಬೇಡ್ಕೊತಾ ಇದ್ದೆ, ಇನ್ನು ಮುಂದೆ ಈ ಥರ ಏನೂ ಆಗದೆ ಇದ್ದರೆ ಸಾಕು ಅಂತ ಅಂದ್ಬಿಟ್ಟು. ಒಬ್ರಿಗೆ ಹುಷಾರಿಲ್ಲ ಅಂತ ಅಂದರೆ ಒಂಥರ, ಮನೆಯವರು ಎಲ್ಲರಿಗೂ ಹುಷಾರಿಲ್ದಂಗೆ ಆಗ್ತಾಯಿದೆ ಅಂತ ಅಂದರೆ ಬೇಜಾರಾಗುತ್ತೆ. ದಶನಿಕ ಅಮ್ಮ ಹಿಂಗೆ ದಶನಿಕನ ಹಾಗೆ ಮಾಡಿ ಆಸ್ತಾವೆ ಸಂಗೀತ ಮಾಡೋದು ಕೊಡಿಲಿ ಮುಖ ತಗೊಳ್ಳೋ ಮಾಡಿ. ಮುಖ ತಗೊಳ್ಳ ಏನಾಗಲ್ಲ, ಬೆಳಗು ಫೇಸ್ ವಾಶ್ ಮಾಡಿಲ್ಲ ಬಿಡು. ಏನಾದ್ರು ಬಾ ಬೇಡ. ಹ್ಯಾಪಿ ಬರ್ಡೇ. ಅದು No. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 1
ಕೊಡಿ. ಅದು ಮಾಡಿದ್ರೆ ಕಟ್ ಮಾಡ್ತಾರೆ. ಅರೇವಾ ಇಟ್ಕೋ ಬರೋದು ನೀರು ತಗೊಳ್ಳೋ ತಗೊಳ್ಳೋ. ಇದು ಎರಡು ಒಟ್ಟಿಗೆ ಏನು ಬಿಗಾಗಿ ನಾನು ಇಟ್ಕೊಳಕ್ಕೆ. ಮತ್ತು ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಾಗಲ್ಲ. ಯಾರು ಲೈಕ್ ಮಾಡಿ. ಅದು ನಿಂದೆ, ನಿನ್ನ ಬರ್ಡೇಗೆ ತಂದಿದ್ದೇನೆ. ಡಮ್ ಅನ್ನಕ ಡಮ್ಮನತ್ತ ಅದೇ ಪಟಾಕಿನ ಇಲ್ಲ ಎದುರು ಪುಟ್ಟಿ. ಮುಖ ನೋಡಿ, ಮುಖ ಫೇಸ್ ಒಂದು ಸ್ವಲ್ಪ ಸ್ಮೈಲ್ ಇರಲಿ. ಅದೇ ಯಾಕೆ ಅದು ಏನು ನನಗೆ ಹಿಡಿತಾ ಇದೆಯಾ? ಸ್ಟ್ರೈಟಾಗಿ ಹಿಡ್ಕೊ. ಅದ್ರೊಳಗಡೆ ಹಾಕ್ಬಿಡು, ಹೇಳ್ತೀನಿ. ಎದುರು ಪುಟ್ಟಿ ಅದು ಬರಲಿಲ್ಲ. ಮಕ್ಳಿಗೆ ಕ್ರೀಮ್ ಬಂದು ಕೊಟ್ಟು ಕಳ್ಸೋದೇ ಮರ್ತವಲ್ಲ. ಸ್ನ್ಯಾಕು ಜಂಕ್ ಫುಡ್ ಕೊಡಬಾರ್ದು. ಅದೇನು ಬಂದು ಚಾಕ್ಲೇಟ್ ಬಂದು ಜಂಕ್ ಫುಡ್ಡೇ, ಬೇಕ್ರಿ ಐಟಮ್. ತಿಂದಾಯ್ತಲ್ಲ ಈಗ. ತೋರಿಸ್ತೀನಿ ಮನೆಯಲ್ಲಿ. ಈ ಥರದ್ದೆಲ್ಲ ಕೇಕ್ ಎಲ್ಲ ತಗೊಂಡು ನಾವು ಒಣ ಅದು ಯಾರ್ದು ಕೇಕ್? ಹೌದು, ಏನಕ್ಕೆ ತಂದಿದ್ದು? ಮುಕುಂದ ಅಯ್ಯಂಗಾರ್ ಬೇಕ್ರಿ, ಹಾಸನ್ನು. ಯಾರ್ದು ಬರ್ಡೇ? ನೋಡಿ ಎಲ್ಲಿ ತೋರ್ಸು. ಜೈರಾಮ್. ಯಾರಿಗೂ ಕಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ತಗೊಬಂದವ್ರೆ. ಬಟ್ ಮಕ್ಕಳಿಗೆ ಹುಷಾರಿಲ್ಲದೆ ಇರೋ ಕಾರಣಾಂತರದಿಂದ ಇದು ಫ್ರಿಡ್ಜಲ್ಲೇ ಇಟ್ಬಿಟ್ಟು ಇದನ್ನು ಕಲ್ಲು ಮಾಡೆ ತಲೆ ಒಂದ್ಸಲ ಫೇಸಿಗೆ ಹೊಡ್ಕೊ. ಹ್ಯಾಪಿ ಬರ್ಡೇ ಟು ಜೈರಾಮ್. ನಮ್ಮೂರವರು ಚೆನ್ನಾಗಿದೆ ಕೇಕು. ಸುಮ್ಮನೆ ವೇಸ್ಟ್ ಮಾಡಿಬಿಟ್ರೆ ಸ್ವಲ್ಪ ಹೊತ್ತು ಇಡ್ಲ ಆಚೆ, ಇಲ್ಲ ನೀರಿಗೆ ಒಂದು ಕೆಲಸ ಸಕ್ಕರೆ ಕಲಿಸ್ಕೊಬಿಟ್ಟು. ಆ ಅಂಕಲ್ ಈ ವಿಡಿಯೋ ನೋಡ್ತಾರ, ಜೈರಾಮ್ ಅಂಕಲು? ಗೊತ್ತಿಲ್ಲ. ಅವ್ರ ಹೆಸರು ಹೇಳ್ಕೊಂಡು ನಾವೇ ಕಟ್ಬೇಡಣ. ಅಂಕಲ್ ವಿಡಿಯೋದಲ್ಲಿ ನಿಮ್ಮ ಹೆಸರು ಹೇಳ್ಕೊಂಡು ಬರ್ಡೇ ಟು ಯು ಅಂತ ಐತೆ. ಸರಿ, ಓಕೆ. ಇದನ್ನೇನು ಮಾಡೋದು ಗೊತ್ತಾ? ಸಕ್ಕರೆ ಶಿರಮ್ಗೆ ಅಲ್ಲ, ನೀನು ಹಿಂಗೆ ಇಡೋದ್ರೂ ಅದು ಬೀಳ್ತಾ ಇಲ್ಲ. ನಾನು ಈ ಥರ ಕೇಕೆ ತಗೊಬಾರ್ದು ಯಾವಾಗಲೂ ಮನೆಗೆ. ಬಿಡ್ಬಿಡೋದು ಮಕ್ಕಡೆ ಸ್ಟ್ರೈಟಾಗಿ ಇಡೋದ್ರೂ ಬೀಳಲ್ಲ. ಇನ್ನೊಂದ್ಸಲ ಮಾಡು. ಈ ಥರ ಕೇಕ್ ತಗೊಬಾರ್ದು ಯಾವಾಗಲೂ. ಅದು ನಿಜವಾಗ್ಲೂ ಕೇಕೇನಾ? ಕಲ್ಲಿಟ್ಬಿಟ್ಟು ಕ್ರೀಮ್ ಹಾಕಿರೋದು. ಒಂದು ಸ್ವಲ್ಪ ಕ್ರೀಮಿಂಗ್ ಅನ್ನು ಅದು ಗಟ್ಟಿ ಆಯ್ತಾ? ಎಲ್ಲಿ ಕೊಡಿಲಿ, ಎಲ್ಲಿ ಕೊಡಿಲ್ಲ, ಒಂಚೂರು ಕ್ರೀಮ್ ಹಾಕ್ತೀನಿ. ಕ್ರೀಮು ಗಟ್ಟಿ ಆಯ್ತೈತೆ. ಹ್ಯಾಪಿ ಬರ್ಡೇ ಟು ಯು ಜೈರಾಮ್ ಅಂಕಲ್. ಹ್ಯಾಪಿ ಬರ್ಡೇ ಟು ಯು. ಬರ್ಡೇ ಯಾವಾಗ ಇದ್ದಿದ್ದು ಗೊತ್ತಿಲ್ಲ. ಇದಿಟ್ಟು ಎಷ್ಟು ದಿವಸ ಆಯಿತು? ಒಂದು ವಾರ. ಬರ್ಡೇ ಮುಗ್ದೇವೈತೆ. ಒಟ್ಟಿರ್ತತಿ ಎಸೆಯಕ್ಕೆ ಅವ್ರ ಮನೆಗೆ ತೊಗೊಂಡೋಗಿ ಕೊಟ್ಬಿಟ್ಟು ಬರೋಣ. ನಿಮ್ಮ ಬರ್ಡೇ ಕೇಕ್. ಬಿಲೇಟೆಡ್ ವಿಶಸ್. ಆಚೆ ಇಡೋಣ. ತಡಿ, ಡ್ಯಾಡಿ ಕೇಳೋಣ. ಬ್ಲಾಸ್ಟರಿಗೆ ಬೆಂಕಿ ಹಾಕು. ಜೈರಾಮ್ ಅಂಕಲ್ ಯಾರು? ಯಾಕೆ ಕೇಕ್ ಕಟ್ ಮಾಡಿಸಿಲ್ಲ ಈಗ? ಮತ್ತೆ ಕೇಕು
ಈಗ ಕಟ್ ಮಾಡಿಸಲ್ವಾ? ಕಟ್ ಮಾಡಿಸಲ್ವಾ ಇವಾಗ? ಲೇಟಾಗಿ ಕಟ್ ಮಾಡಿಸಿ, ಬಿಲೇಟೆಡ್ ಹ್ಯಾಪಿ ಬರ್ಡೇ ಅಂತ. ಮತ್ತೆ ಇವಾಗ ಸಂಜೆ ತೋಟದ ಹತ್ರ ಬಂದ್ವಿ. ಮೆಚುರಿಟಿ ಅಂದ್ರೆ ಏನು ಗೊತ್ತಾ? ಒಬ್ಬನಿಗೆ ಅಲ್ಲುದ್ರು ಅವ್ನಿಗೆ ಹೊಡೆಯೋ ಕೋಪ ಬಂದ್ರು. ಒಂದು ಹಳೆಯ ಜಾಗ ಸಿಕ್ಕೊಬಿಡೋದಿದೆ. ಇದು ಚಂದ ಲೈಫು. ಅವಾಗೆಲ್ಲ ಡೈಲಿ 2 ಸಲ 3 ಸಲ ತೋಟದ ಹತ್ರ ಬರ್ತಾಯಿದ್ದೆ. ಕಾಯಿ ಪಾಯಿ ಬಾಚಾಕಿವೆ. ಹಸ್ಗಳಿದ್ದಾಗ ಹಸ ಮೇಯ್ಸೋಕೆ ಬರೀವೆ, ಹಸಿ ನೀರು ಕುಡ್ಸೋಕೆ ಬರೀವೆ, ಮೇವು ಹಾಕಕ್ಕೆ ಬರೀವೆ. ಫಸ್ಟೆಲ್ಲ ಕಾಯಿ ಬಾಚಕ್ಕೆ ಬರೀವೆ 2-3 ಸಲ. ತೋಟನೇ ಜೀವನ ಆಗೋಗಿತ್ತು ಮುಂಚೆ ಎಲ್ಲ. ಕಾಲ ಚೇಂಜ್ ಆದಂಗೆಲ್ಲ ನಮ್ಮ ಲೈಫು ಚೇಂಜ್ ಆಗೈತೆ. ಇವಾಗ ತೋಟ ಹತ್ರ ಬರೋದು ಸ್ವಲ್ಪ ಕಮ್ಮಿ ಆಗೈತೆ. ಬರ್ತೀನಿ, ಬರಲ್ಲ ಅಂತ ಅಲ್ಲ, ಬಟ್ ಸ್ವಲ್ಪ ಕಮ್ಮಿ. ಬನ್ನಿ, ಅದೊಂದು ಇದೈತಲ್ಲ ಗೈಸ್, ಇದು ನಮ್ಮದು ಕಾಯಿ ಸೆಡ್ಡು. ಕಾಯಿ ಇಷ್ಟು ಹಾಕಿದ್ವಿ. ಮುಂಚೆ ಎಲ್ಲ ಫುಲ್ ಇತ್ತು ಕಾಯಿ. ಕೊಬ್ಬರಿ ರೈಟ್ ಇತ್ತು ಅಂತಂದರೆ ಮುಂಚೆ ಎಲ್ಲ ಎಳ್ಳಿರೆ ಜಾಸ್ತಿ ಕೊಟ್ಟು ಕೊಬ್ಬರಿ ಜಾಸ್ತಿ ಇರಲಿಲ್ಲ. ಕೊಂಡ್ಕೊಂಡಿರೋವೆಲ್ಲ ಕಾಯಿ ಸ್ವಲ್ಪ ಕೊಂಡ್ಕೊಂಡಿದ್ದು, ಅದೆಲ್ಲ ಕೊಬ್ಬರಿ ಆಗಿ ಮಾರಿದ್ವಿ. ಇವಾಗ ಇಷ್ಟಿದೆ ಅಷ್ಟೇ. ಎಳ್ನೀರು ರೈಟ್ ಐತೆ ಅಂತ ಅಂದ್ಬಿಟ್ಟು ಎಳ್ನೀರನ್ನೇ ಕೊಟ್ಟು ಕೊಬ್ಬರಿ ಇಲ್ಲ, ಕೊಬ್ಬರಿ ಕಮ್ಮಿ ಅಲ್ವಾ? ತೂತ್ ಮಡಿಕೆ ಎಷ್ಟೈತೆ ಗೊತ್ತಾ ಕೊಬ್ಬರಿ ರೈಟು? ಎಲ್ಲರೂ ಎಳ್ನೀರನ್ನೇ ಕೊಟ್ಟು ಕೊಬ್ಬರಿಗೆ ಡಿಮ್ಯಾಂಡ್ ಜಾಸ್ತಿ ಆಗೈತೆ. ಇವ್ರೇನು ಮಾಡಿದ್ರು, ಎಲ್ಲರಂಗೆ ಇವ್ರೂ ಎಳ್ನೀರು ಕೊಟ್ಟರು, ಕೊಬ್ಬರಿ ಕಮ್ಮಿ. ಇಷ್ಟ ಇರೋದು. ಅದು ಹೆಂಗೆ ಬಿದ್ದೋ ಪದ ವಾಯ್ಕೊಂಡು ಇಷ್ಟ ಆಗಿವೆ. ಬಿದ್ದೋ ಪದ ವಾಯ್ಕೊಂಡು ಇಷ್ಟ ಆವೆ. ಕೊಬ್ಬರಿ ಒಂದು ಸಲ 7-8 ಸಾವಿರ ಒಂದೇ ಸಲ ಸುಲಿಸಿದ್ವಿ. ಅವಾಗ ರೈಟೇ ಇರಲಿಲ್ಲ. ಎಮ್ಮೆ ಎಲ್ಲ ಕಟ್ಟಾಕಿದ್ರಾ? ಹೋಗಿ ನಾವು ಹೋಗಿರ್ತೀವಿ. ಬನ್ನಿ, ಎಡಿಟಿಂಗ್ ಐತೆ, ಹೋಗ್ರಿ. ಅಡುಗೆ ಮಾಡಬೇಕು, ಕಾಳು ಚಿಲ್ಕ್ಸಿ. ಅಪ್ಪ ಗೈಸ್ ನೋಡಿ ಗೈಸ್ ಹೆಂಗೆ ಬೈತವ್ರೆ, ಒಗ್ಗೆ ಅಂತ. ಈ ಸಲ ಅಂತೂ ಸಿಕ್ಕಾಬಟ್ಟೆ ಕಾಯಿ ಬಿಟ್ಟವೆ ನೋಡಿ. ಕೆಳಗಡೆ ಎಲ್ಲ ಹೆಂಗೆ ಉದ್ರಾಗೆ. ನಮ್ಮದು ಅಲ್ಲೆಲ್ಲ ಮರ ಇದ್ದು, ಅವೆಲ್ಲ ಶುಂಠಿ ಹಾಕ್ಬೇಕಾದ್ರೆ ಎಲ್ಲ ಕೀಳ್ಸಾಕಿದ್ರು. ಬಟ್ ಅದೆಲ್ಲ ಇಲ್ಲದೆ ಇರೋದಕ್ಕೆ ಇದೇ ಜಾಸ್ತಿ ಬಿಟ್ಬಿಟ್ಟೈತೆ ಅನಿಸುತ್ತೆ ಮೋಸ್ಟ್ಲಿ. ಎಲ್ಲ ಮರದ ಇದೊಂದೇ ತುಂಬ ಬಿಟ್ಟಿತ್ತು. ಡೈಲಿ ಮನೆ ಕುಯ್ಕೆ ಬರೋರು ನಮ್ಮ ಮನೆಯವರು. ನನಗೆ ಈ ಥರ ಸಿಬಿಕಾಯಿ ಇಷ್ಟ ಆಗಲ್ಲ. ಗುಂಡುಕಿರಬೇಕು, ರೌಂಡಕ್ಕೆ. ಆ ಸೀಡ್ಸ್ ಎಲ್ಲ ಚಿಕ್ಕ ಚಿಕ್ಕದು ಸಣ್ಣದಿರಬೇಕು, ಚಂದ. ಬಟ್ ಸೀಡ್ಸ್ ಏನು ದಪ್ಪ ಇಲ್ಲ ಇದ್ರದ್ದು. ನಂಗೆ ಈ ಥರದ್ಕಿಂತ ಗುಂಡು ಬರ್ತಲ್ಲ ಅದು ಚಂದ ಇರುತ್ತೆ. ಹೊಟ್ಟೆ ತುಂಬೈತೆ, ತಿನ್ನೋಕ್ಕಾಗಲ್ಲ. ಇರುವೆ ಈ ಹಣ್ಣು ಸ್ವಲ್ಪ ಹುಳಿ ಬರುತ್ತೆ. ಫುಲ್ ಸ್ವೀಟ್ ಇರ್ಬೇಕು, ಚಂದ. ಹಣ್ಣಾದರೆ ಅಷ್ಟು ರುಚಿ ಇರಲ್ಲ. ಇದು ಸ್ವಲ್ಪ ಕಾಯಿ ಥರ ಇರಬೇಕಿತ್ತು. ಡೈಲಿ ಇವತ್ತು ರಿಮೂವ್ ಮಾಡಿದ್ದೀನಿ. ಇವತ್ತಿಗೆ 1 ತಿಂಗಳಾಯಿತು ನಾನು ನೈಲ್ ಆರ್ಟ್ ಮಾಡಿಸ್ಕೊಂಡು. 1 ತಿಂಗಳು ಮನೆ ಕೆಲಸ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಆರಾಮಾಗಿ 1 ತಿಂಗಳವರೆಗೂ ಮೇಂಟೈನ್ ಮಾಡ್ಬೋದು ಉಗ್ರನ್ನ. ನೋಡಿ ಇಷ್ಟು ಉದ್ದ ಬೆಳೆದೈತೆ ರಿಯಲ್ ಉಗ್ರಿದು. ಇವತ್ತು ತೆಗೆದೆ. ಹೆಂಗಾಗಿತ್ತು ಅಂತ ಅಂದರೆ, ನಮ್ಮದು ರಿಯಲ್ ಉಗ್ರು ಬೆಳ್ಕೊಂಡಂಗೆ ಇಲ್ಲಿ ಇಷ್ಟು ಗ್ಯಾಪ್ ಆಗೋದು. ಸೊ ಒಂಥರ ಅಸಹ್ಯ ಕಾಣಿಸೋದು ಅಂತ ಅಂದ್ಬಿಟ್ಟು ನಾನೇ 1-2 ಮುರಿದೋಗಿದ್ದು. ಈಗ ಮೊನ್ನೆ ರೀಸೆಂಟಾಗಿ ಮುರಿದೋಗಿದ್ದು. 1 ತಿಂಗಳು ಆರಾಮಾಗಿ ನೈಲಾಟ್ ಮಾಡಿಸ್ಕೊಂಡ್ರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಬಟ್ ನಾವು ಕೆಲಸ ಮಾಡೇ 1 ತಿಂಗಳವರೆಗೂ ಮೇಂಟೈನ್ ಮಾಡ್ಬೋದು ಅಂತಂದರೆ, ಒಬ್ಬೊಬ್ಬರು ಏನು ಕೆಲಸ ಮಾಡದೇ ಇರೋರು 2 ತಿಂಗಳವರೆಗೂ ನೈಲ್ನ ಮೇಂಟೈನ್ ಮಾಡ್ತಾರಂತೆ. ಮಾಡಬಹುದು. ಸೋನೆ ಇವಾಗ ಟೈಮ್ ಬಂದು 5:30 ಆಗಿದೆ. ಸಣ್ಣ ಸೋನೆ ಬೀಳ್ತೈತಿ. ಆಷಾಢ ಅಲ್ವಾ? ಬಟ್ ನನಗೆ ಆಷಾಢ ಟೈಮ್ ಇಷ್ಟನೇ ಆಗಲ್ಲ. ಮಳೆ ಯಾವಾಗಲೂ ಇತಾ ಇರ್ತೊಳೆ. ನಂಗೆ ಜಾಸ್ತಿ ಮಳೆಗಿಂತ ಬಿಸಿಲಿರಬೇಕು. ಸೊ ಇವಾಗ ಹೋಗಿ ಮನೆಗೆ ಅವರೆಕಾಳನ್ನ ಸುಲಿದ್ಬಿಟ್ಟು ನೆನೆ ಹಾಕ್ಬಿಟ್ಟು ಬಂದಿದ್ದೀನಿ. ಅವರೆಕಾಳು ಚಿಲ್ಕಿಸಿ ಅಡುಗೆ ಮಾಡಬೇಕು.
ಯೂಟ್ಯೂಬ್ಗೆ ವಿಡಿಯೋ ಎಡಿಟಿಂಗ್ ಮಾಡಾಕಬೇಕು, ರೀಲ್ಸ್ ಎಡಿಟಿಂಗ್ ಮಾಡಾಕಬೇಕು, ಕಾಳು ಸಿಲ್ಕಿಸ್ಬೇಕು. ಅಡುಗೆನೇ ಬೇಗ ಮಾಡಿಬಿಡ್ತೀನಿ, ನಾನು ಕಾಳು ಒಬ್ಬರು ಸಿಲ್ಕಿಸ್ಕೊಡ್ಬೇಕು. ಅರ್ಧ ಗಂಟೆಯಲ್ಲಿ ಅಡುಗೆ ಕೆಲಸ ಎಲ್ಲ ಮುಗಿಸಾಕ್ತೀನಿ. ಸ್ವಲ್ಪ ಅಡುಗೆ ಮಾಡೋದ್ರಲ್ಲಿ ಫಾಸ್ಟ್ ಇದ್ದೀನಿ. ಕಾಣಿಸ್ಬಾರ್ದು, ಸೊ ಫೇಸ್ ಕಾಣದೇ ಇರೋಂಗೆ ದೂರದಿಂದ ವೀಡಿಯೋಸ್ ಮಾಡ್ತಾಯಿದ್ದೀನಿ. ನೀನು ಹೋಗ್ಕೊಂತ ಹೇಳಿದ್ರಾ? ಆದರೂ ಹೆಂಗೆ ತರ್ಕೊಬಂದಿದ್ದು. ನಮ್ದು ಇವಾಗ ಹಸ ಎಲ್ಲ ಮಾರಾಕಿದ್ದೀವಿ. ಹೀಗೆ ಅಂತಂದರೆ ಇವಾಗ ನಾನು ಪ್ರಮೋಷನು ಅಂತ ಅಂದ್ಕೊಂಡು ಸಂಗೀತಗೆಲ್ಲ ಹೋಗ್ತಾಯಿದ್ದೆ, ಅಲ್ಲಿಂದ ಬರೋದು ಲೇಟ್ ಆಗೋದು. ಮತ್ತು ಇವ್ರದ್ದು ನಮ್ಮದು ಶೋರೂಮ್ ಎಲ್ಲ ಓಪನ್ ಮಾಡಿದ್ಮೇಲೆ ಸೊ ಇವ್ರಿಗೂ ಅಲ್ಲಿಂದ ಬಂದು ಅಲ್ಲೆಲ್ಲ ಕರೆಯೋದು ಹಿಂಸೆ ಆಗೋದು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇವಾಗ ಮಾರಿದ್ದೀವಿ. ಮುಂದೆ ನೋಡೋಣ. ಇವಾಗ ಒಂದು ಎಮ್ಮೆ, ಒಂದು ಕರ ಇದೆ, ನಮ್ಮ ಹಸ್ಸಿಂದೆ ಅದು ಕರ. ಸೊ ಅದಿದೆ, ಅಷ್ಟೇ ಇರೋದು. ಕೇಳ್ತಾಯಿದ್ರಿ ಹಸ್ಗಳಿಲ್ವಾ ಅಂತ ಅಂದ್ಬಿಟ್ಟು ಮಾರಿದ್ದೀವಿ. ಸದ್ಯಕ್ಕೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು. ಎಷ್ಟೊತ್ತು ಅಂದರೆ ಗೊತ್ತಿರ್ಬೋದು ನಿಮಗೆ, ಹಳೆ ವ್ಯೂವರ್ಸ್ ಆದರೆ ಮಳೆಗಾಲದಲ್ಲೆಲ್ಲ ಹಿಂಸೆ ಆಗೋದು. ಸೊ ಡೈರಿಗೆ ಹಾಲು ಹಾಕ್ತಾಯಿದ್ವಲ್ಲ, ಡೈರಿ ಕ್ಲೋಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲೇ ಇದ್ರೂ ಇವ್ರು ಬರಬೇಕಾಗಿತ್ತು. ಸೊ ಹಿಂಸೆ ಆಯ್ತಿತ್ತು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇವಾಗ ಇಲ್ಲ, ಹಸ್ಗಳೆಲ್ಲ ಮಾರಿದ್ದೀವಿ. ಮುಂದೆ ನೋಡೋಣ. ಅಲ್ಲೊಂದು ಕಾಯಿ ಬಿದ್ದೈತೆ, ಕಾಯಿ ತೊಗೊಂಡು ಹೋಗ್ತೀವಿ. ಈ ಮಳೆಯಲ್ಲಿ ಸೊಳ್ಳೆ ಕಾಟ ಜಾಸ್ತಿ. ನನ್ನ ಬ್ಲಡಿಗಂತೂ ಸಿಕ್ಕಾಪಟ್ಟೆ ಸೊಳ್ಳೆ. ಈ ಟೈಮಲ್ಲಿ ತೋಟದ ಹತ್ರ ಇರೋದಕ್ಕೆ ಒಂಥರ ಚಂದ, ಯಾರಾದರೂ ಜೊತೆಗೊಬ್ರು ಇರಬೇಕು. ಅಂದರೆ ಮತ್ತೆ ಸೊಳ್ಳೆ ಕುಟ್ಟು ಕಡಿಸ್ಕೊಳಕ್ಕಾಗಲ್ಲ, ಸಿಕ್ಕಾಪಟ್ಟೆ ಸೊಳ್ಳೆ ಕಡಿತಾಳೆ ಸೊಳ್ಳೆ. ಎಮ್ಮೆ ನೀರು ಕುಡಿತಾ ಇದ್ವಿ. ಸೊಳ್ಳೆ ಕಾಟಕ್ಕೆ ನಡೆಯೋಕ್ಕಾಗ್ತಾಯಿಲ್ಲ ಯಜಮಾನ್ರಿ. ಎಮ್ಮೆ ಗಾಬರಿಯಾಗಿ ಹೋಗ್ಯವೆ. ದರ್ಶನ್ ನೋಡಿ, ಎಮ್ಮೆ ಕರ ಗಾಬರಿಯಾಗಿ ಹೋಗ್ಯವೆ. ಏನಿದು ಕರು ಬಂತಲ್ಲ, ಪಾಪು ಬಂತು. ನಾನು ಪಾಪು ಬಂತ. ಅದರದ್ದು ಏರ್ ಕಟ್ ಏನು ನೀನೇ ಮಾಡಿದ್ಯಾ? ಮುಂದ್ಗಡೆ ಸೊಳ್ಳೆ ಹುಟ್ಟಿ ಕುಚ್ತೀನಿ. ಬರ್ಲಲ್ಲ ಬರಗ್ಯ ಹುಡುಗಿ ಕಾಯ್ತಿದ್ಯಾ? ಏನು ಸಿಟಿಲಿ ಹುಟ್ಟಿರೋಳಂಗೆ ಕಾಯ್ತಿದ್ಯಾ ಅಂತ. ಹೋಗಿ ಏನು ಮಾತಾಡಿಸ್ಲಿ, ಮಾತಾಡ್ಸು. ಸೊಳ್ಳೆ ಬೇರೆ ಕಡಿತ ನಿಂಗೆ ಮಾತಾಡ್ಸು. ಬರ್ಲೇ ಕರು ಕರು ಗೌರಿ ಬರೇ ಬಾರಗಿ. ಯಾಕೆ ಹಿಂಗೆ ಹೊಡಕ್ಕಿಲ್ಲ? ಬರ್ಲಗಿಲಿ ಬರಗಿಲಿ. ನೋಡೋದು ನಮಗೆ ಗಾಯ್ಸ್ ಇವಾಗ ಮನೆಗೆ ಹೋಗ್ತಾ ಇದೀವಿ ಗಾಯ್ಸ್. ಹಾಕ್ಬಿಡ. ಏನಂತೆ ದುಡ್ಡು ದುಡ್ಡು ಅಂತಿರಲ್ರಿ, ಯಾವಾಗ ನೋಡಿದ್ರು ಇದ್ರ ಎಲ್ಲ ಕಟ್ ಮಾಡಿ ಬಿಸಾಕೋಣ ನತಿಗೆ. ಏನ ಬಿಸಾಕ್ತಾನೆ, ಹಾಕೋ ಹಾಕ್ಬಿಡ ಹಾಕ್ಲಾ ಹಾಕ್ಬಿಡ. ಹಾಕವನ್ಗೆ $300 ಗೈಸ್, ವೈಫೈ $300 ದುಡ್ಡು ಅಂತೆ ಗೈಸ್. ಅದಾಗ ಮೊದಲ $800 ಆಗ್ತದಲ್ಲ, ಹಂಗ ಹಾಕ್ಬೇಕಾಯ್ತು ತಿಂಗಳಿಗೆ. ತಿಂಗಳಿಗೆ $800. ಈಗ ಎಷ್ಟು ಇದು ಆಗ್ತಿದ್ಯಾ? ಎಷ್ಟು ತಿಂಗಳಿಗಿದು? 6 ತಿಂಗಳಿಗೆ $500 ಬೀಳ್ತೈತೆ. 3 ತಿಂಗಳು ಅಂತ ಇದ್ದೀನಿ ನೀನು. 6 months ಅಂತ ಅನ್ನಲ್ಲ, ನಾನೆಲ್ಲಿ 3 months ಅಂದೆ. ನಾನು 3 months ಅಂತ ಅಂದಿಲ್ಲ, 6 months ಅಂದೆ. ಹಾಕ್ಲಾ? ನೀವೇ ಹಾಕಿ. ನಾನೇ ಹಾಕ್ತೀನಿ, ಕೊಡು ಫೋನ. ಸರಿ, ನೀವೇ ಹಾಕಿರ ಬೇಡ ಅಂತದ ದುಡ್ಡಿ. ನಾನು ಮನೆ ತಾನೇ ದುಡಿತಿರೋದು, ನಿಮ್ಗೆ ತಾನೇ ದುಡಿತಿರೋದು. ಕೊಡಲ್ಲ ನಂಗೆ 1 ಲಕ್ಷವ. ಯಾಕೆ ಕೊಡಲ್ಲ? ನಾನೇ ಹಾಕ್ತೀನಿ, ಕೊಡಲಿ. ವೈಫೈ ಇದಕ್ಕೆ ಒಂದು ಲಕ್ಷ ಕೊಡೋಣ. ಮನೆಗೆಲ್ಲ ಮಾಡಕ್ಕಲ್ಲ, ಇಲ್ಲಿ ಖರ್ಚು ಮಾಡಲ್ವಾ ನಾನು? ದಬಾಕ್ತೀಯ? ಖರ್ಚು ಮಾಡಲ್ವಾ? ಸುಮ್ ಕುತ್ಕೊಳ್ಳೋತ್ತಿಗೆ ದಬಾಕ್ತೀನಿ. ಖರ್ಚು ಮಾಡಲ್ವಾ? ಭಾರಿ ಖರ್ಚು ಮಾಡ್ತೀಯ. ಮತ್ತೆ ಯಾರಿಗೆ ಮಾಡ್ತಾ ಇದೀನಿ? ನಿಮಗೆ ಆಗ್ತಾ ಇರೋದು. ನನಗೆ ಹಾಕಿ ಅದನ್ನ ಅವ್ನಿಗೆ ಹಾಕ್ಬಿಡ್ತೀವಿ ಡೈರೆಕ್ಟು. ಆಯ್ತಾ? ಪೇ ಒಂದು ಕೊಡ್ಬೇಕು. ಎಷ್ಟಾಗ್ತಿದೆಯಾ? 3000. ದುಡ್ಡೆಲ್ಲ ಹಿಂಗೆ ಹೋಯ್ತು. ಪೇ ಮಾಡಲೇ ಏನು? ಮತ್ತೆ ವೈಫೈ ಯಾಕೆ ಕ್ಯಾನ್ಸಲ್ ಮಾಡ್ಬಿಡೋದು? ಸುಮ್ಮನೆ ಯಾಕೆ ದುಡ್ಡು ಎಷ್ಟು? $300 ಹೊಟ್ಟೆ ಉರಿತೈತೆ. ಅದೇ ಮೊದಲು ಇದಾಗಿ ಛತ್ರಿ ಹಾಕೊಂಡು 800 ಆಗ್ತದಾಗ, ಇನ್ನು ಮುಂದೆ ಜಾಸ್ತಿ ಆಗ್ತದಾಗ ಹೊಟ್ಟೆ ಇರ್ತಲ್ವ. ಪೇ ಮಾಡಲೇ ಏನು? ಅದು ಯಾವ್ದೋ ಆಯ್ತು ಕೋಳಿ ಕಳ್ಕಾದಂತೆ
ನಂದದು ನಂದದು ಕೇಳಬೇಕು. ಸುಳ್ಳು ಸುಳ್ಳು ಹೇಳ್ತಿದ್ ಹೆಂಗೆ? 1,000 ರೂಪಾಯಿ ಇರ್ಬೇಕು 6 ತಿಂಗಳಿಗೆ. ಅದೇ ನಿಮ್ಮ ಅಪ್ಪ ಆಗ್ತಾನಲ್ಲಿ ಪೇ ಮಾಡ್ಲಾ ಏನ? ನೋಡ್ಬೇಡ ಎಲ್ಲ ಪೇನಾ ಏನೋ ಆಕತ್ತಾಗಿ ನೇ ಮಾಡೋದಿ ನಾನು ದುಡ್ಡೆಲ್ಲ ಹೆಂಗೆ ಹೋಯ್ತೈತಿ. ನಡಿ ಯಾಕಾಯ್ತು. ಇದು ಲೆಕ್ಕ ತಗೊಂಡ್ರೆ ಲೆಕ್ಕ ಎಷ್ಟಿದಾಗ ನೋಡ್ತೀನಿ ಎಲ್ಲ 4 ತಿಂಗಳಾಗೈತೆ. ಏನು ಮಾಡ್ತಿ ಎಲ್ಲ ದುಡ್ಡು ಏನೈತೆ ಅಂತ ಕೇಳ್ತೀನಿ ಬಾಯಿಂದ ಲೆಕ್ಕ ತಗೊಂಡು ಸುಮ್ಮನಿದ್ದೀನಿ. ದುಡ್ಡೇ ಇಲ್ವಲ್ಲ ಅಲ್ಲಿ. ದುಡ್ಡೆಲ್ಲ ಏನಾಯ್ತು 1 ರೂಪಾಯಿ ಏನು ಅದು ಇದು ಮಾಡಿಲ್ಲ. ಖರ್ಚು ಮಾಡೋದು ಕೇಳ್ತಿಲ್ಲ. ಫ್ರೀ ಇದ್ದಾಗ ಲೆಕ್ಕ ತಾತೀನಿ ಸರಿ ಎಲ್ಲಾನು ಲೆಕ್ಕ ತಗೊಂಡಲ್ಲ ಇನ್ನೂ ಸುಮ್ಮನಿದ್ದೀನಿ. ಅಲ್ಲಿ ದುಡ್ಡೇ ಇಲ್ಲ, 1 ರೂಪಾಯಿ ದುಡ್ಡಿಲ್ಲ. ವಾ ಈ 4 ತಿಂಗಳಿಂದ 1 ರೂಪಾಯಿ ಅದಕ್ಕೆ ಇದು ಮಾಡಿದ್ರೆ ಖರ್ಚಾಗತ್ತಾ? ಹ್ಞೂ 4 ತಿಂಗಳು ಆಯ್ತಲ್ಲಯ್ಯ. 4 ತಿಂಗಳು 1 ರೂಪಾಯಿ ಅದಕ್ಕೆ ಎಲ್ಲಿ ಏನು ಮಾಡ್ತಿದ್ದೆ ಅಂತ ಕೇಳಿ ಸುಮ್ಮನಿದ್ದೀನಿ. ಹೌದಾ? ತಿಂಗಳಿಗೆ 50,000 ಇರೋದು ಯಾವ್ದೇಳು ಏನು ಚೀಟಿ ಅದು ಇದು ಅಂತ. 50,000 ನಮ್ಗಿರೋದು. ಗೈಸ್ ಏನು ಗೊತ್ತಾ, ಗುಂಡನ್ ಕಂಡ್ರೆ ನನ್ನ ಮಗಂಗೆ ಸಖತ್ ಇಷ್ಟ. ಅದಕ್ಕೂ ಅಷ್ಟೇ ನನ್ನ ಮಗನ ಕಂಡ್ರೆ ಸಖತ್ ಇಷ್ಟ. ಸುಮ್ಮನೆ ಹೊಡೆಯೋ ಥರ ಆ್ಯಕ್ಟ್ ಮಾಡ್ತೀನಿ, ನೋಡೋಣ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಯಾಕೆ ಯಾಕೋ ಇದು ಕಡೆ ಹೊಡಿತೀನಿ ಅವನಿಗೆ, ಹೊಡಿತೀನಿ ಅವನಿಗೆ. ಹೊಡೆಯಲ್ಲ ಬಾ 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 ಹೊಡೆಯಲ್ಲ ಬಿಡು, ಹೊಡೆಯಲ್ಲ ಸುಮ್ಮನೆ ಹೊಡೆಯಲ್ಲ, ಅಣ್ಣ ಹೊಡೆಯಲ್ಲ. ಇಲ್ಲಿ ಹೊಡಿತೀನಿ ಬಾ, ನಿಮ್ಗೆ ಇಲ್ಲಿ ಪಾಪ ನೋಡಿದ ಮತ್ತೆ ಈ ನನ್ನ ಮಗನ, ಈ ಗುಂಡು ನನ್ನ ಮಗನ ಈ ಥರದ್ದೆಲ್ಲ ನೋಡಿದ್ರೆ ಒಂಥರ ಅದ್ರ ಹತ್ರ ಹೋಗು. ಹೋಗ್ ಸುಮ್ನೆ, ಈಗ ಹೊಡಿತಾ ಇಲ್ವಲ್ಲ ನೀನ್, ಹೋಗ್ ಸುಮ್ನೆ ನಿಂತ್ಕೋ. ಹೊಡಿತಾ ಇಲ್ವಲ್ಲ, ಹೋಗ್ ಸುಮ್ನೆ. ಹೊಡಿತಾ ಇಲ್ಲ ತಾನೇ, ಸುಮ್ನೆ ಹೋಗ್ ನಿಂತ್ಕೋ. ನಾನು ನಿಮಗೆ ಹೊಡೆಯಕ್ಕೆ ಬರೋದು ಈಗ ಅಮ್ಮ. ಹೊಡಿ ನೋಡ ನಮ್ಮಂಗೆ. ನಾನು ಹಳೆ ತರ ಮಾಡಿ ನಗಾಡ್ಬೇಡ. ಸುಮ್ಮನೆ ಅದ್ರ ಏಯ್ ಯಾಕೋ ಹೊಡಿತೀನಿ.